ಅಮ್ಮ 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 ಅಳಿಯಂದ್ರು ಬಂದ್ರು ಕಣಮ್ಮ, ಅಳಿಯಂದ್ರು ಬಂದ್ರು. ಕಾಶಿಗ್ ಹೋದ್ರು ಕರ್ಮ ಬಿಟ್ಟು ಹೋಗ್ಲಿಲ್ಲ ಅನ್ನೋ ಹಾಗೆ ಕಾರ್ನಲ್ಲಿ ಬಂದ್ರು ಆ ಕಚಡ ಬ್ಯಾಗ್ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಅಯ್ಯ, ಕಾರಲ್ಲಿ ಬರೋ ಮುಸುಡಿ ನಾವು, ಆ ಕಾರ್ಗೆ ಡ್ರೈವರ್ ಇರ್ಬೇಕು. ಏನಪ್ಪಾ ಈ ಬ್ಯಾಗ್ ನಿಮ್ ಸ್ವಂತದ್ದೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ್ ತವಾದ್ರು ಲಪ್ಟಾಯಿಸಿದ್ದೋ? ತುಟಿ ಪಿಟಕಂದ ದಬಳ ತಗೊಂಡ್ ಬಾಯ್ ಹೊಲ್ದು ಬಿಡ್ತೀನಿ, ಹುಷಾರ್. ಇಬ್ರು ಸರಕ್ ಸರಕ್ ಅಂತ ಜಿಪ್ ಓಪನ್ ಮಾಡ್ಬಿಟ್ರು. ಒಳಗಡೆ ಬಾಂಬ್ ಬಿಟ್ಟಿದ್ರು ಏನೋ. ಸುಂಟ್ರು ಗಾಡಿಗಳ, ನೀವು ಲಕ್ಷ ಲಕ್ಷ ಬೇಕು ಅಂತ ಹೇಳಿದ್ರಲ್ಲ. ಕೋಟಿ, ಒಬ್ಬೊಬ್ರಿಗೊಂದೊಂದ್ ಕೋಟಿ ಅಂದ್ರೆ 2 ಕೋಟಿ. ಅಯ್ಯೋ ಅಯ್ಯೋ, ಕನಸಿನಲ್ಲಿ ಕೂಡ ನಾವು ಈ ರೀತಿ 10 ರೂಪಾಯಿ ಕಂತೆಗಳನ್ನು ಸಹ ನೋಡ್ಲೇ ಇಲ್ಲ. ಈ ರೀತಿ 500 ರೂಪಾಯಿ ಕಂತೆಗಳನ್ನಂತೂ ನೋಡಿದ್ದೇ ಇಲ್ಲ. ಎಲ್ಲಿತ್ತು ದುಡ್ಡು? ಹಣದ ಪಿಚಾಚಿಗಳ, ಎಲ್ಲಿತ್ತು ಅಂತ ಏನಾದ್ರು ಸ್ಟೋರಿ ಕೇಳಿದ್ರಿ ಹಣನೆಲ್ಲ ವಾಪಸ್ ಬ್ಯಾಗ್ ಹಾಕೊಂಡು ಹೊಟ್ಟೋಗ್ತೀವಿ. ಅಯ್ಯೋ, ನಾವೇನು ಕೇಳಲ್ಲ ಸ್ವಾಮಿ, ನಮ್ಗ್ ಹಣ ಬೇಕು ಅಷ್ಟೇ, ಮಿಕ್ಕಿ ನಮ್ಗೆ ಯಾಕೆ? ಸುಮ್ಮನೆ ಅದ್ ಹ್ಯಾಕ್ ಬಂದ್ರೆ ನಮ್ಗೇನು? ಎಷ್ಟೊತ್ತಿ ಬರೀ ಕಣ್ಣಲ್ಲೇ ನೋಡ್ತಾ ಇರೋದು, ಕೈಯಲ್ಲಿ ಬಾಚಿ ಎತ್ಕೊಳ್ಳೋಣ ಬಾರೆ. ಇದೇನ್ ಕರೆಂಟಾ? ಕರೆನ್ಸಿ ತಾನೆ, ಮುಟ್ಟಿದ್ರೆ ಏನು? ನೀವ್ ಇದನ್ನ ಮುಟ್ಟಬಾರ್ದು. 30 ದಿನ ನಾವ್ ಹೇಳ್ದಂಗ್ ಕೇಳ್ಬೇಕು. ಆಮೇಲೆ 30 ದಿನ ಆದ್ಮೇಲೆ ಈ ದುಡ್ಡೆಲ್ಲ ನಿಮ್ ಸ್ವಂತದ್ದು. ಲೇಡೀಸ್, ನಮ್ ಕಂಡೀಷನ್ ಓಕೆ ತಾನೆ? 30 ದಿನ ನಾವ್ ಹೇಳ್ದಂಗ್ ನಡ್ಕೋತೀರಾ ತಾನೆ? ಹಾಗಾದ್ರೆ ನಾವ್ ಈ ಮನೆ ಖಾಲಿ ಮಾಡಿ ಬೇರೆ 2 ಮನೆ ಮಾಡ್ತೀವಿ. ನಾವಿಬ್ರು ಬೇರೆ ಬೇರೆ 2 ಸಂಸಾರ ಮಾಡ್ತೀವಿ. ಅಯ್ಯೋ, ಆಮೇಲೆ ನಮ್ ಗತಿ ಏನು ಹೇಳಿದ್ರೆ? ಸುಮ್ನಿರಿ, 2 ಮನೆಗೆ ನೀವೇ ವಾಚ್ಮ್ಯಾನ್. ಅಳಿಯಂದ್ರು ವಾಸ್ತೆ, ಅಳಿಯಂದ್ರು ಬರ್ತಾ ಇದ್ದಾರೆ. ನಿನ್ನ ಮರೆಯಲಾರೆ ಸೊಗಸಾದ ಹಾಡು, ಆದ್ರೆ ಅದಕ್ಕೂ ಹೆಣದ್ ಮುಂದ್ ಬಾರ್ಸೋ ತಮಟೆ ಸೌಂಡು. ಅಳಿಯಂದ್ರೆ ಬ್ಯಾಗಲ್ಲಿ ಏನೋ ಇಟ್ಟಿದ್ರಿ, ತೋರ್ಸಲ್ಲ ಅಂತೀರಿ? ಎಲ್ಲ ಮಗಳಿಗೋಸ್ಕರನೇ. ನನ್ ಮಗಳಿಗೋಸ್ಕರನ? ನನ್ಗ ಆಗ್ಲಿ ಮೈಸೂರ್ ಪಾಕ್ ಕೊಟ್ಟಿದ್ರಿ, ಏನ್ ನನ್ ಮಗಳಿಗೆ ಗುಲಾಬ್ ಜಾಮೂನ? ವೇಟ್ ಅಂಡ್ ಸಿ. ಸಂದು ಯಾವ ಮನೆ ಸಂದು? ನಿಮ್ ಮನೆ ಪಕ್ಕದ ಮನೆ ಸಂದು. ನಿಮ್ ಮಗಳನ್ನ ಫುಲ್ ಲವ್ ಅಲ್ಲಿ ಸಂದು ಅಂತ ಕರಿತಾ ಇದೀನಿ. ಹಂಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಂದು. ಚೆನ್ನಾಗಿಲ್ಲ. ಸೌಂದರ್ಯ, ಏನಯ್ಯದು? ಮರ್ಯಾದೆ ಇಲ್ಲಾಂದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಏನಂದ್ರಿ? ಹಂಗ್ ಬಾ ದಾರಿಗೆ. ಅದು ನಾವ್ ಹೊಸದಾಗಿ ಸಂಸಾರ ಶುರು ಮಾಡಿದೀವಲ್ಲ, ಅದಕ್ಕೆ ನಿನ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ. ಇದೇನಮ್ಮ ಇರುತ್ತೆ, ಪಟ್ಟು ಪೀತಾಂಬ್ರ ದಿಗಿ 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 ಅಂತ ಹೊಳಿತಾ ಇರುತ್ತೆ. ನೋಡಿದ್ರೆ ಗೊತ್ತಾಗ್ತದೆ, ತಗೊಳ್ಳಿ. ಏನ್ರಿ ಇದು ಇಷ್ಟು ಚಿಂತೆ ಆಗಿದೆ? ಅದನ್ನ ಉಟ್ಕೋ, ಇದನ್ನ ಕೈಲಿ ಹಿಡ್ಕೋ. ಅಳಿಯಂದ್ರೆ ನನ್ ಮಗಳೇನಾದ್ರು ಈ ಸೀರೆ ಉಟ್ಕೊಂಡು ಈ ತಟ್ಟೆ ಕೈಲಿ ಹಿಡ್ಕೊಂಡ್ರೆ ಸಾಕ್ಷಾತ್ ತಿರ್ಪೆ ಬೇರೆ ತರ ಕಾಣಿಸ್ತಾಳೆ. ತಿರ್ಪೆ ತರ ಕಾಣ್ಲೇಬೇಕು ಅಂತಾನೆ ಈ ಸೆಟಪ್ ನ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದು. ನಾನ್ ತಿರ್ಪೆ ಎತ್ಬೇಕಾ? ನನ್ ಕೈಲಾಗಲ್ಲ. ನೋಡಿ, ಗಣೇಶನ್ ದೇವಸ್ಥಾನ ಮುಂದೆ ಜಾಗನ ಬುಕ್ ಮಾಡ್ಕೊಂಡ್ ಬಂದಿದೀನಿ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ದೇಹಕ್ಕೆ ಉಸಿರೇ ಸಮಾಭಾರ ಅಂತ ನೀನ್ ತಿರ್ಪೆ ಎತ್ತಲೇಬೇಕು. ನಾನ್ ಸತ್ರು ತಿರ್ಪೆ ಎತ್ತಲ್ಲ. ಅಲ್ಲವೇ, ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗ್ ಅಂತೆಲ್ಲ, ಇನ್ನೂ ದೊಡ್ಡ ದೊಡ್ಡ ವಿಚಾರಗಳಿದಾವಲ್ಲ. ಏನಾದ್ರೂ ಇರ್ಲಿ, ನಾನ್ ಮಾತ್ರ ಭಿಕ್ಷೆ ಎತ್ತಲ್ಲ. ನೋಡಿ, ನಾನ್ ಹೇಳ್ದಂಗ್ ಕೇಳಿದ್ರೆ ಕೋಟಿ ಕೋಟಿ, ಇಲ್ಲ ಜಾಗ ಖಾಲಿ ಮಾಡು. ಕೋಟಿ ಕೋಟಿ ಅಂತ ಹೇಳ್ತಾ ಈಟಿಂದ ಚುಚ್ತಾ ಇದ್ದಾನಲ್ಲಪ್ಪ. ಮರ್ಯಾದೆ. ಅಯ್ಯೋ, ನಿಮಗಲ್ಲರಿ ಹೇಳಿದ್ದು ಇಬ್ಬೂ ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ. ಏನ್ ಹೇಳಿ ಅಂದ್ರೆ, ಸಾಕ್ಷಾತ್ ವೈಕುಂಠದಿಂದ ಶ್ರೀಮನ್ ಮಹಾಲಕ್ಷ್ಮಿನೇ ಕರ್ಕೊಂಬಂದು ವ್ರತ ಮಾಡೋ ತರ ಕಾಣಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಲ್ಲ, ಕುಬೇರ್ ಲಕ್ಷ್ಮಿ ವ್ರತಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಓಹೋ, 2 ಕೋಟಿ ಬಂತಲ್ಲ,
ಹಾಗೆ ಕೋಟಿ ಕೋಟಿ ಬರ್ತಾ ಇರ್ಲಿ ಅಂತನಾ ಈ ವ್ರತ? ನೋಡ್ತಾ ಇರಿ ಮಜಾನ. ಐಶ್ವರ್ಯ ಐಶ್ವರ್ಯ ಐಶು ಐಶು ಮಗಳೇ, ಏನ್ರಿ ಅದು ನಿಮ್ ಗೋಳು? ಒಂದ್ ಸ್ವಲ್ಪ ಹೊತ್ತು ಹಾಯಾಗಿ ಕೂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ತಲೆ ತೂತ್ ಮಾಡಾಕ್ಬಿಡ್ತೀನಿ. ಮರ್ಯಾದೆ ಮರ್ಯಾದೆ. Sorry ರೀ. ಏನ್ರಿ ಕರ್ದಿದ್ದು? ಹಂಗ ಬಾ ನೋಡು, ಇವತ್ತಿಂದ 27 ದಿನ ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ನೀನು. ಯಾಕೆ? ಯಾಕೆ, ಎಲ್ಲಿ, ಏನು, ಯಾವಾಗ ಅಂತ ಪ್ರಶ್ನೆ ಕೇಳಬಾರ್ದು ಅಲ್ವಾಳಿ ಅಂದ್ರೆ. ಕರೆಕ್ಟ್. ಎಸ್, ಈಗೇನು? ನಾನು ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ಅಷ್ಟೇ ತಾನೇ? ಅಷ್ಟೇ. ಮಾಡ್ತೀನಿ ಬಿಡಿ ಅಪ್ಪ. ಏನೇ ಅಸಲಿಸಾಗ ಹೇಳ್ಬಿಟ್ಟೆ. ಈ ವ್ರತ ಮಾಡೋದ್ ಹೆಂಗೆ ಅಂತ ಗೊತ್ತಾ? ಅದೇನ್ ಮಹಾರಿ, ದಿನ ಬೆಳಿಗ್ಗೆ ಎದ್ದು ದೇವ್ರೆದುರಿಗೆ ದೀಪ ಹಚ್ಚಿ 2 ಊದಿನ ಕಡ್ಡಿ ಹಚ್ಬಿಟ್ರೆ ಆಯ್ತು ಅಷ್ಟೇ ತಾನೇ? ಐಶ್ವರ್ಯಾಮಣಿ, ದಿನ ಕೂಲ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂದಷ್ಟು ಈಸಿ ಅಲ್ಲ. ಕುಬೇರ ಮಹಾಲಕ್ಷ್ಮಿ ವ್ರತ ಅಂದ್ರೆ ವಿಧಿ ವಿಧಾನಗಳಿದಾವೆ. ಸ್ವಲ್ಪ ಹೇಳ್ಕೊಡಿ ಹೇಳಿದ್ರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರ್ ಸ್ನಾನ ಮಾಡಿ ಕುಬೇರ್ ಮಹಾಲಕ್ಷ್ಮಿ ಸಹಸ್ರನಾಮ ಓದಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬೇಕು. ಅದು ಸೂರ್ಯೋದಯಕ್ ಮುಂಚೆ. ಏನು ತಣ್ಣೀರ್ ಸ್ನಾನನಾ? ಇರೆ ಅರ್ಜೆಂಟ್ ಮಾಡಬೇಡ. ನಾನು ಹೇಳ್ದಂಗೆ 9 ಸಾರಿ ತಣ್ಣೀರ್ ಸ್ನಾನ ಮಾಡ್ಬೇಕು. 9 ಸಲ ಪೂಜೆ ಮಾಡ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ಬೇಕು. ಮಲಗಕ್ ಮುಂಚೆ 1 ಗ್ಲಾಸ್ ಹಾಲು 1 ಬಾಳೆಹಣ್ಣು ಅಷ್ಟೇ. ಈ ರೀತಿ 27 ದಿನ ಮಾಡಿದ್ರೆ ವ್ರತ ಸಂಪೂರ್ಣ. ಇಷ್ಟೋ ಅರ್ಥ ಸಿದ್ಧಿ ಆಗುತ್ತೆ. ಅಯ್ಯೋ ಅಯ್ಯೋ, ಸುಮ್ನೆ ಇರಪ್ಪ ನೀವು. ಏನ್ರಿ ನೀವು ನನ್ ಗಂಡನ ಇಲ್ಲ ಶತ್ರುನ? 27 ದಿನ ಉಪವಾಸ ಮಾಡಿದ್ರೆ ನಾನ್ ಬದುಕ್ತೀನೇನ್ರಿ? ನೋಡೆ, ನಾನ್ ಹೇಳ್ದಂಗ್ ಕೇಳಿದ್ರೆ ನಿನಗ್ 1 ಕೋಟಿ, ಇಲ್ಲ ಅಂದ್ರೆ ಬಿಡು ಗಾಡಿ. ನನ್ಗೇನು? ಅಯ್ಯೋ, ನೀವ್ ಹೇಳ್ದಾಗೆ ಮಾಡ್ತೀನ್ರಿ. ನನ್ಗ್ 1 ಕೋಟಿ ಬೇಕು. ಜೀವನ ಈಗೊಂದು ಹದಕ್ ಬರ್ತಾ ಇದೆ. ಏನ್ ಇಲ್ಲಿ ಕುಂತ್ಕಂಡೆ? ನೀನ್ ಯಾಕೆ ಕೂತಿದ್ಯೋ? ನಾನು ಅದಕ್ಕೆ ಕೂತಿರೋದು. ಭಿಕ್ಷೆ ಬೇಡಕ? ಅಲ್ಲ ಕಣಯ್ಯ, ನಿನ್ನಣೆ ಮಗ ಏನು ಭಿಕ್ಷೆ ಬೇಡಕ್ಕೆ? ನನಗೋಸ್ಕರ ಅಲ್ಲಮ್ಮ, ನನ್ ಮಗಳಿಗೋಸ್ಕರ ಸೀಟ್ ರಿಸರ್ವ್ ಮಾಡಿಸ್ಕೊಂಡು ಕಾಯ್ತಾ ಇದ್ದೀನಿ. ಏನ್ ರೈಲ್ವೆ ಸ್ಟೇಷನ್ ಇಲ್ಲ ಫಿಲಂ ಥಿಯೇಟರ್? ಇದೇನು ಇಲ್ಲಿ ಕೂತ್ಕೊಂಡಿದ್ದ ಮೈ ಕಡ್ದ ಬಂದ್ಬಿಡ್ತಲ್ಲ. ಮೈಮೆ ಕೋಟಿ ಕೋಟಿ ಅಂತೀಯಲ್ಲ, ಇಲ್ಲಿ ಇವ್ರ ಜೊತೆ ಕುತ್ಕೊಬಿಡು. ತಿರ್ಪೇವ್ರ ಮುಂದೆ 1 ರೂಪಾಯಿ ಆಗ್ತಾ ಅದನ್ನೆಲ್ಲ ಎಣಿಸ್ಬಿಡು. ಆಮೇಲೆ ಕೋಟಿ ಕೋಟಿ ಎಣಿಸ್ ಕಲಿಯುತ್ತೆ. ಏನಿದು ಸ್ಮಗ್ಲರ್ ತರ ಮಕ್ಕ ಕವರ್ ಮಾಡ್ಕೊಂತಿದ್ಯಾ? ಓಪನ್ ಮಾಡ್ಕೊಂಬ. ಅದೇ ರೂಲ್ಸ್. ಇದೇ ಜಾಗ ಕೂತ್ಕೋ. ಬೇಡ್ರಿ ಈ ಗಬ್ಬಾಸ್ ನೋಡ್ಕೊಂಡ್ ಕುತ್ಕೊಂಡು ನನ್ ಕೈಲಿ ಭಿಕ್ಷೆ ಬೇಡಕ್ಕಾಗಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ಯಾವ್ದಾದ್ರು ಬೇರೆ ದೇವಸ್ಥಾನದಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತೀನಿ. ನಿಮ್ದು ಅಮ್ಮಯ್ಯ ನನ್ ಕೈಲಿ ಆಗಲ್ಲ, ನನ್ ಕೈಲಿ ಆಗಲ್ಲ. ಕೋಟಿ ಕೋಟಿ ಬೇಕು ಅಂದ್ರೆ ನಾವ್ ಹೇಳೋದ್ ಮಾಡ್ಲೇಬೇಕು. ಕುತ್ಕೋ ಕುತ್ಕೋ, ಹಿಡ್ಕೋ ಹಿಡ್ಕೋ ತಟ್ಟೆನ. ಗೆಟಪ್ ಅಳಿಯಾದ್ರೆ ನನ್ ಮಗಳು ಭಿಕ್ಷುಕಿ ಡ್ರೆಸ್ ಅಲ್ಲೂ ಏನ್ ಗ್ಲಾಮರ್ ಆಗಿ ಕಾಣಿಸ್ತಾಳೆ ನೋಡಿ. ಭಿಕ್ಷೆ ಬೇಡ, ಟ್ರೈನಿಂಗ್ ಕೊಡಿ. ಶುರು ಮಾಡ್ಕೋ. ಏನ್ ಶುರು ಮಾಡೋದು? ನನ್ ಕೈಲಾಗಲ್ಲ, ನೀವೇ ಹಿಡ್ಕೊಳ್ಳಿ ಇದ್ನ. ಅಳಿಯಾದ್ರೆ ಸುಮ್ನೆ ಕೂತ್ಕೊಂಡ್ರೆ ಕಲೆಕ್ಷನ್ ಹಾಕಿಲ್ಲ. ಒಳ್ಳೆ ಕೀರ್ಲು ಧ್ವನಿಲಿ ಒಂದು ಸಾಂಗ್ ಹೇಳ್ಕೊಡಿ, ಆಮೇಲೆ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರ. ಅಯ್ಯ ಹಿಡ್ಕೋ, ಶುರು ನನ್ ಮಾಡ್ಕೋ. ಕೈಲಾಗಲ್ಲ, ನಾನ್ ಬೇಡಲ್ಲ. ಹೌದಾ? ಕೋಟಿ ಕೋಟಿ ಬೇಡವಾ? ನೋಡಿ, ಇಲ್ಲೈತೆ ಸುಚ್ಚು. ಹೇಳು. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ವೆರಿ ಗುಡ್. ಧರ್ಮವೇ ಇದನ್ನೇ ಮೇಂಟೈನ್ ಮಾಡು. ನಮ್ಮ ತಾಯಿ ತಂದೆ, ಜೀವನದಲ್ಲಿ ಧರ್ಮವೇ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಬರ್ತೀಯಾ. ದೇವರು. ಹೋಗ್ರಿ. ಏನಮ್ಮ ನಮ್ಗೆ ಕಾಂಪಿಟೇಷನ್? ಇಲ್ಲ ಇಲ್ಲ ಇಲ್ಲಮ್ಮ, ಸುಮ್ನೆ ಟೈಮ್ ಪಾಸ್. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ನಿಮ್ ಮಗಳು ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಬಂದ್ಬಿಟ್ಲು. ಈಗ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಬನ್ನಿ ಒಂದು ಟೀ ಕುಡ್ಕೊ ಬರೋಣ. ಬನ್ನಿ ಬನ್ನಿ, ಪ್ರಸಾದ ತಗೊಳ್ಳಿ. ಚಿತ್ರಾನ್ನ ಬನ್ನಿ. ಏನ್ ಹಿಂಗೆ ಎಸ್ಕೇಪ್ ಆಗ್ತಾರೆ ಚಿತ್ರಾನ್ನ? ಅಳಿಯಂದ್ರೆ ನನ್ ಮಗಳು ಚಿಂದಿ ಡ್ರೆಸ್ ಹಾಕೊಂಡು ಚಿತ್ರಾನ್ನದ ಹೆಸರು ಕೇಳಿದ ತಕ್ಷಣ ಅದೇ ಹೆಂಗ್ ಡೈ ಹೊಡೆದು ನೋಡಿ ಭಿಕ್ಷುಕಿ ತರ. ಜಾಗದ ಮಹಿಮೆ. ನನಗೆ ನನಗೆ ನನ್ಕೊಳ್ಳಿ. ಬ್ಯಾಗ್ನ ನಡಿಯ, ನನಗ್ ಸಿಗ್ತಲ್ಲ ಚಿತ್ರಾನ್ನ. ಅಪ್ಪ, ನಿಮ್ಗೇನಾಯ್ತು? ಚಿತ್ರಾನ್ನದ ಹೆಸರು ಕೇಳುದಲ್ಲ. ಅಪ್ಪ ನಗುಚ್ಚು ಚಿತ್ರಾನ್ನ ಕೊಡಪ್ಪ. ಏನ್ ನನ್ನ ಮಕ್ಕಳು ಈ ಜಾಗದಲ್ಲಿ ಕೂತಿದ ತಕ್ಷಣ ಎಲ್ಲಾ ತಿರುಪೇವ್ರು ಆಗೋಗ್ಬಿಡ್ತಾರಲ್ಲ. ಅಯ್ಯ ನಾವು ಅಲ್ಲಿಷ್ಟೇನಾ?